ಕುಂಭಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಇನ್ನೇನು ಕೇವಲ 9 ದಿನ ಮಾತ್ರ ಬಾಕಿ. ಇನ್ನು ಕೊನೆ ಪುಣ್ಯ ಸ್ನಾನ ಯಾವಾಗ ನಡೆಯುತ್ತೆ, ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಕೋಟಿ ಕೋಟಿ ಜನ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಸಲೀಸಾಗಿ ಬರುವಂತ ಮಾತಾಗಿ ಬಿಟ್ಟಿದೆ. ಇದಕ್ಕೆ ಕಾರಣ ಮಹಾಕುಂಭ ಮೇಳ. ಹೌದು, 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿಬಿಟ್ಟಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 36 ದಿನಗಳು ಉರುಳಿವೆ. ಇನ್ನು 9 ದಿನ ಮಾತ್ರ ಬಾಕಿ ಇದ್ದು, ಕೊನೆ ದಿನಗಳಲ್ಲಿ ಕುಂಭಕ್ಕಾಗಿ ಜನ ದಂಡೆತ್ತಿ ಬರ್ತಿದ್ದಾರೆ. ಮಹಾಕುಂಭ ಮೇಳಕ್ಕೆ 9 ದಿನ ಮಾತ್ರ ಬಾಕಿ. ಪ್ರಯಾಗ್ನಲ್ಲಿ ಕಳೆಗಟ್ಟಿದ ಕೇಸರಿ ಸುನಾಮಿ. ಮಹಾಕುಂಭ ಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಇನ್ನೇನು ಕೇವಲ 9 ದಿನ ಮಾತ್ರ ಬಾಕಿ ಇದೆ. ಜನವರಿ 13ರಿಂದ ಆರಂಭಗೊಂಡಿದ್ದ ಈ ಸುನಾಮಿ ಇಡೀ ಪ್ರಯಾಗ್ರಾಜ್ ಫುಲ್ ಕೇಸರಿಮಯವಾಗಿದೆ. ಕುಂಭಮೇಳದಲ್ಲಿ ಅಮೃತ ಸ್ನಾನ ಮತ್ತು ಶಾಹಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಕೊನೆಯ ಅಮೃತ ಸ್ನಾನವನ್ನು ಫೆಬ್ರವರಿ 3ರಂದು ಬಸಂತ ಪಂಚಮಿಯಂದು ಮಾಡಲಾಯಿತು. ಈಗ ಮಾಘಿ ಪೂರ್ಣಿಮೆಯ ನಂತರ ಒಂದೇ ಒಂದು ಶಾಹಿ ಸ್ನಾನ ಉಳಿದಿದೆ. ಮಹಾಶಿವರಾತ್ರಿಯಂದು ಕೊನೆ ಪುಣ್ಯ ಸ್ನಾನ. ಮಹಾಕುಂಭಮೇಳದ ಕೊನೆಯ ಪುಣ್ಯ ಸ್ನಾನ ಮಹಾಶಿವರಾತ್ರಿಯ ದಿನದಂದು, ಅಂದರೆ ಫೆಬ್ರವರಿ 26ರಂದು ಮಾಡಲಾಗುತ್ತೆ. ಫೆಬ್ರವರಿ 26ರಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಅಂತಿಮ ಶುಭ ದಿನದಂದು ಆಯೋಜನೆ ಮಾಡಲಾಗುತ್ತೆ. ಈ ದಿನದ ಸ್ನಾನದ ವಿಶೇಷತೆ ಎಂದರೆ ಶಿವರಾತ್ರಿಯಂದು ಸೂರ್ಯ, ಚಂದ್ರ ಮತ್ತು ಶನಿಯ ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತದೆ. ಇದನ್ನ ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಹಾಕುಂಭಮೇಳ ಕೊನೆಗೊಳ್ಳಲು 9 ದಿನಗಳು ಮಾತ್ರ ಬಾಕಿ ಇದ್ದು, ಫೆಬ್ರವರಿ 26ಕ್ಕೆ ಮಹಾಕುಂಭ ಸಂಪನ್ನ ಹಿನ್ನೆಲೆ ಪುಣ್ಯದ ನೆಲದಲ್ಲಿ ಸನಾತನ ಸುನಾಮಿಯೇ ಬೀಡು ಬಿಟ್ಟಿದೆ. ಕೊನೆ ದಿನ ಪವಿತ್ರ ಸ್ನಾನದಂದು ಅತಿ ಹೆಚ್ಚು ಹಿಂದೂ ಸುನಾಮಿ ಸೇರುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಇನ್ನೇನು ಕೇವಲ 9 ದಿನ ಮಾತ್ರ ಬಾಕಿ. ಇನ್ನು ಕೊನೆ ಪುಣ್ಯ ಸ್ನಾನ ಯಾವಾಗ ನಡೆಯುತ್ತೆ, ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಕೋಟಿ ಕೋಟಿ ಜನ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಸಲೀಸಾಗಿ ಬರುವಂತ ಮಾತಾಗಿ ಬಿಟ್ಟಿದೆ. ಇದಕ್ಕೆ ಕಾರಣ ಮಹಾಕುಂಭ ಮೇಳ. ಹೌದು, 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿಬಿಟ್ಟಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 36 ದಿನಗಳು ಉರುಳಿವೆ. ಇನ್ನು 9 ದಿನ ಮಾತ್ರ ಬಾಕಿ ಇದ್ದು, ಕೊನೆ ದಿನಗಳಲ್ಲಿ ಕುಂಭಕ್ಕಾಗಿ ಜನ ದಂಡೆತ್ತಿ ಬರ್ತಿದ್ದಾರೆ. ಮಹಾಕುಂಭ ಮೇಳಕ್ಕೆ 9 ದಿನ ಮಾತ್ರ ಬಾಕಿ. ಪ್ರಯಾಗ್ನಲ್ಲಿ ಕಳೆಗಟ್ಟಿದ ಕೇಸರಿ ಸುನಾಮಿ. ಮಹಾಕುಂಭ ಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಇನ್ನೇನು ಕೇವಲ 9 ದಿನ ಮಾತ್ರ ಬಾಕಿ ಇದೆ. ಜನವರಿ 13ರಿಂದ ಆರಂಭಗೊಂಡಿದ್ದ ಈ ಸುನಾಮಿ ಇಡೀ ಪ್ರಯಾಗ್ರಾಜ್ ಫುಲ್ ಕೇಸರಿಮಯವಾಗಿದೆ. ಕುಂಭಮೇಳದಲ್ಲಿ ಅಮೃತ ಸ್ನಾನ ಮತ್ತು ಶಾಹಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಕೊನೆಯ ಅಮೃತ ಸ್ನಾನವನ್ನು ಫೆಬ್ರವರಿ 3ರಂದು ಬಸಂತ ಪಂಚಮಿಯಂದು ಮಾಡಲಾಯಿತು. ಈಗ ಮಾಘಿ ಪೂರ್ಣಿಮೆಯ ನಂತರ ಒಂದೇ ಒಂದು ಶಾಹಿ ಸ್ನಾನ ಉಳಿದಿದೆ. ಮಹಾಶಿವರಾತ್ರಿಯಂದು ಕೊನೆ ಪುಣ್ಯ ಸ್ನಾನ. ಮಹಾಕುಂಭಮೇಳದ ಕೊನೆಯ ಪುಣ್ಯ ಸ್ನಾನ ಮಹಾಶಿವರಾತ್ರಿಯ ದಿನದಂದು, ಅಂದರೆ ಫೆಬ್ರವರಿ 26ರಂದು ಮಾಡಲಾಗುತ್ತೆ. ಫೆಬ್ರವರಿ 26ರಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಅಂತಿಮ ಶುಭ ದಿನದಂದು ಆಯೋಜನೆ ಮಾಡಲಾಗುತ್ತೆ. ಈ ದಿನದ ಸ್ನಾನದ ವಿಶೇಷತೆ ಎಂದರೆ ಶಿವರಾತ್ರಿಯಂದು ಸೂರ್ಯ, ಚಂದ್ರ ಮತ್ತು ಶನಿಯ ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತದೆ. ಇದನ್ನ ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಹಾಕುಂಭಮೇಳ ಕೊನೆಗೊಳ್ಳಲು 9 ದಿನಗಳು ಮಾತ್ರ ಬಾಕಿ ಇದ್ದು,
ಫೆಬ್ರವರಿ 26ಕ್ಕೆ ಮಹಾಕುಂಭ ಸಂಪನ್ನ ಹಿನ್ನೆಲೆ ಪುಣ್ಯದ ನೆಲದಲ್ಲಿ ಸನಾತನ ಸುನಾಮಿಯೇ ಬೀಡು ಬಿಟ್ಟಿದೆ. ಕೊನೆ ದಿನ ಪವಿತ್ರ ಸ್ನಾನದಂದು ಅತಿ ಹೆಚ್ಚು ಹಿಂದೂ ಸುನಾಮಿ ಸೇರುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುಂಭಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಇನ್ನೇನು ಕೇವಲ 9 ದಿನ ಮಾತ್ರ ಬಾಕಿ. ಇನ್ನು ಕೊನೆ ಪುಣ್ಯ ಸ್ನಾನ ಯಾವಾಗ ನಡೆಯುತ್ತೆ, ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಕೋಟಿ ಕೋಟಿ ಜನ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಸಲೀಸಾಗಿ ಬರುವಂತ ಮಾತಾಗಿ ಬಿಟ್ಟಿದೆ. ಇದಕ್ಕೆ ಕಾರಣ ಮಹಾಕುಂಭ ಮೇಳ. ಹೌದು, 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭಕ್ಕೆ ಹಿಂದೂಗಳ ಸುನಾಮಿಯೇ ಅಪ್ಪಳಿಸಿಬಿಟ್ಟಿದೆ. ಪುಣ್ಯ ಸ್ನಾನಕ್ಕೆ ಬರೋಬ್ಬರಿ 36 ದಿನಗಳು ಉರುಳಿವೆ. ಇನ್ನು 9 ದಿನ ಮಾತ್ರ ಬಾಕಿ ಇದ್ದು, ಕೊನೆ ದಿನಗಳಲ್ಲಿ ಕುಂಭಕ್ಕಾಗಿ ಜನ ದಂಡೆತ್ತಿ ಬರ್ತಿದ್ದಾರೆ. ಮಹಾಕುಂಭ ಮೇಳಕ್ಕೆ 9 ದಿನ ಮಾತ್ರ ಬಾಕಿ. ಪ್ರಯಾಗ್ನಲ್ಲಿ ಕಳೆಗಟ್ಟಿದ ಕೇಸರಿ ಸುನಾಮಿ. ಮಹಾಕುಂಭ ಮೇಳಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಫೆಬ್ರವರಿ 26ಕ್ಕೆ ಸಂಪನ್ನಗೊಳ್ಳುವ ಪುಣ್ಯ ಸ್ನಾನಕ್ಕೆ ಇನ್ನೇನು ಕೇವಲ 9 ದಿನ ಮಾತ್ರ ಬಾಕಿ ಇದೆ. ಜನವರಿ 13ರಿಂದ ಆರಂಭಗೊಂಡಿದ್ದ ಈ ಸುನಾಮಿ ಇಡೀ ಪ್ರಯಾಗ್ರಾಜ್ ಫುಲ್ ಕೇಸರಿಮಯವಾಗಿದೆ. ಕುಂಭಮೇಳದಲ್ಲಿ ಅಮೃತ ಸ್ನಾನ ಮತ್ತು ಶಾಹಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಕೊನೆಯ ಅಮೃತ ಸ್ನಾನವನ್ನು ಫೆಬ್ರವರಿ 3ರಂದು ಬಸಂತ ಪಂಚಮಿಯಂದು ಮಾಡಲಾಯಿತು. ಈಗ ಮಾಘಿ ಪೂರ್ಣಿಮೆಯ ನಂತರ ಒಂದೇ ಒಂದು ಶಾಹಿ ಸ್ನಾನ ಉಳಿದಿದೆ. ಮಹಾಶಿವರಾತ್ರಿಯಂದು ಕೊನೆ ಪುಣ್ಯ ಸ್ನಾನ. ಮಹಾಕುಂಭಮೇಳದ ಕೊನೆಯ ಪುಣ್ಯ ಸ್ನಾನ ಮಹಾಶಿವರಾತ್ರಿಯ ದಿನದಂದು, ಅಂದರೆ ಫೆಬ್ರವರಿ 26ರಂದು ಮಾಡಲಾಗುತ್ತೆ. ಫೆಬ್ರವರಿ 26ರಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಅಂತಿಮ ಶುಭ ದಿನದಂದು ಆಯೋಜನೆ ಮಾಡಲಾಗುತ್ತೆ. ಈ ದಿನದ ಸ್ನಾನದ ವಿಶೇಷತೆ ಎಂದರೆ ಶಿವರಾತ್ರಿಯಂದು ಸೂರ್ಯ, ಚಂದ್ರ ಮತ್ತು ಶನಿಯ ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತದೆ. ಇದನ್ನ ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇನ್ನೇನು ಮಹಾಕುಂಭಮೇಳ ಕೊನೆಗೊಳ್ಳಲು 9 ದಿನಗಳು ಮಾತ್ರ ಬಾಕಿ ಇದ್ದು, ಫೆಬ್ರವರಿ 26ಕ್ಕೆ ಮಹಾಕುಂಭ ಸಂಪನ್ನ ಹಿನ್ನೆಲೆ ಪುಣ್ಯದ ನೆಲದಲ್ಲಿ ಸನಾತನ ಸುನಾಮಿಯೇ ಬೀಡು ಬಿಟ್ಟಿದೆ. ಕೊನೆ ದಿನ ಪವಿತ್ರ ಸ್ನಾನದಂದು ಅತಿ ಹೆಚ್ಚು ಹಿಂದೂ ಸುನಾಮಿ ಸೇರುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.